ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಮುಮ್ತಾಜ್ ಅಬ್ದುಲ್ ನೆಲ್ಲೆಡ್ಕ. ನೀವಿನ್ನು ಟಿವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡ್ತಾ ಇದ್ದರೆ ದಯವಿಟ್ಟು ಈ ಕೂಡಲೇ ಟಿವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಮ್ಮೆಲ್ಲ ವಿಡಿಯೋಸ್ಗಳನ್ನು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ. ವೀಕ್ಷಕರೇ, ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ನಿಮ್ಮ ಮೇಲೆ ಯಾವುದೊಂದು ಚಿಕ್ಕ ವಿಚಾರಕ್ಕೆ ಒಂದು ದೊಡ್ಡ ಗುಂಪು ಹುಡ್ಕೊಂಡು ಬರುತ್ತೆ, ಹಲ್ಲೆ ಮಾಡುತ್ತೆ, ರಕ್ತದ ಮಡುವಿನಲ್ಲಿ ನೀವು ಬೀಳೋ ಹಾಗೆ ಮಾಡುತ್ತೆ. ಆದರೆ ಆ ಹಲ್ಲೆ ದೃಶ್ಯಗಳು ವಿಡಿಯೋದಲ್ಲಿ ಅತ್ಯಂತ ಕ್ಲಿಯರ್ ಆಗಿ ರೆಕಾರ್ಡ್ ಬೇರೆ ಆಗಿರುತ್ತೆ. ಆ ವಿಡಿಯೋ ನಿಮ್ಮ ಕೈಗೂ ಸಿಗುತ್ತೆ. ಅದನ್ನು ನೋಡಿದ್ರೆ ಗುಂಪು ಗುಂಪಾಗಿ ಬಂದವರಲ್ಲಿ ಅನೇಕರ ಮುಖ ಪರಿಚಯ ಬೇರೆ ಇದೆ, ನಿಮಗೆ ಹೆಸರು ಗೊತ್ತಿದೆ, ಅವರ ಮನೆಯ ವಿಳಾಸ ಕೂಡ ಗೊತ್ತು ನಿಮಗೆ. ನ್ಯಾಯಕ್ಕಾಗಿ ನಮಗಿರುವಂಥ ದಾರಿ ಯಾವುದು ಹೇಳಿ? ಎಸ್, ಅಫ್ಕೋರ್ಸ್ ಪೊಲೀಸ್ ಸ್ಟೇಷನ್. ಸೊ ನೀವು ಪೊಲೀಸ್ ಸ್ಟೇಷನ್ಗೆ ಹೋಗ್ತೀರಿ, ಸರ್ ನಾನೊಂದು ಕಂಪ್ಲೇಂಟ್ ಇದೆ, ದಯವಿಟ್ಟು ತಗೊಳ್ಳಿ ಅಂತ ಹೇಳ್ತೀರಿ. ಯಾರ್ಯಾರು ಹಲ್ಲೆಯನ್ನು ಮಾಡಿದ್ದಾರೆ ಅನ್ನುವಂಥದ್ದನ್ನು ಕೂಡ ನೀವು ಬರೆದು ಕೊಟ್ಬಿಡ್ತೀರಿ. ಆದರೆ ಆ ಕಂಪ್ಲೇಂಟ್ ಕಾಪಿ ಇದೆಯಲ್ಲ, ರಾತ್ರೋರಾತ್ರಿ ನಾಪತ್ತೆಯಾಗಿ ಬಿಡುತ್ತೆ. ಇನ್ನೊಂದು ದೂರಲ್ಲಿ ಪೊಲೀಸರು ನೀವು ಕೊಟ್ಟವರ ಹೆಸರು ಆ್ಯಂಡ್ ನೀವು ಕೊಟ್ಟ ಹೆಸರಿನವರ ವಿಳಾಸ ಇವೆಲ್ಲವನ್ನ ಬಿಟ್ಟು ಅಪರಿಚಿತರು ದಾಳಿಯನ್ನ ಮಾಡಿದ್ದಾರೆ ಹೀಗಂತ ಬರ್ಕೊಂಡು ಬಿಡ್ತಾರೆ. ಆಗ ನಿಮಗೆ ಹೇಗನ್ಸುತ್ತೆ ನೀವೇ ಹೇಳಿ? ಕೋಪ ಬರಲ್ವಾ? ನಿರಾಸೆ ಆಗಲ್ವಾ? ಎಸ್, ಇವತ್ತು ಇದೇ ಸ್ಥಿತಿ CT ರವಿ ಅವರಿಗೆ ಬಂದಿರುವಂಥದ್ದು. ರಾಜ್ಯದಲ್ಲಿ ಎಮರ್ಜೆನ್ಸಿಯನ್ನು ಹೇರಲಾಗಿದೆ ಅಂತ ಹೇಳಿದಾಗ ಅನೇಕರಂದ್ರು ಇದೊಂದು ಕಲ್ಪನೆ ಅಷ್ಟೇ ಹೀಗಂತಂದ್ರ. ಬಟ್ ಹಾಗೆ ಅನ್ಕೊಂಡವರೇ ಈಗ ಅಬ್ಬಬ್ಬಬ್ಬಬ್ಬಾ, ರಾಜ್ಯವನ್ನ ಎಲ್ಲಿಗೆ ತಂದಿದ್ದಾರಲ್ಲ ಈ ಸಿದ್ದರಾಮಯ್ಯ ಸರ್ಕಾರ ಅಂತ ಮಾತಾಡೋ ಹಾಗೆ ಆಗ್ತಾ ಇದೆ. ಸುವರ್ಣಸೌಧದಲ್ಲಿ ನಡೆದಂತಹ ಹೈ ಡ್ರಾಮಾ ಅಫ್ಕೋರ್ಸ್ ನಿಮಗೆಲ್ಲರಿಗೂ ಕೂಡ ಗೊತ್ತೇ ಇದೆ. ಆಡದ ಮಾತಿಗೆ ಗುಲ್ಲೆ ಬಿಸಿದಂತಹ ಡ್ರಾಮಾ ಕ್ವೀನ್ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ತಮ್ಮ ಚೇಲಾಗಳನ್ನ ಚೂ ಬಿಡ್ತಾರೆ. ಸುವರ್ಣಸೌಧವನ್ನ ತಮ್ಮ ಮಾವನ ಮನೆ ಅಂತ ಅಂದ್ಕೊಂಡಂತಹ ಆ ಅನಾಗರಿಕರು ಒಳಗೆ ನುಗ್ತಾರೆ. ಪೊಲೀಸರು, ಭದ್ರತಾ ಸಿಬ್ಬಂದಿಗಳು ಇವ್ರು ಯಾರನ್ನು ಕ್ಯಾರೆ ಮಾಡಲ್ಲ. ಯಾಕಂದ್ರೆ 50 ಜನ ಇದ್ರು ಅವರು. CT ರವಿ ಅವರ ಮೇಲೆ ಮಾರಣಾಂತಿಕ ಹಲ್ಲೆಯನ್ನು ಮಾಡ್ತಾರೆ. ಕೆಲವರು ಅರೆಸ್ಟ್ ಆದ್ರೂ ಕೂಡ ಪೊಲೀಸರಿಗೆ ಸರ್ಕಾರ ಒಂದು ಮೇನ್ ಪ್ರಾಜೆಕ್ಟ್ ಅನ್ನು ಕೊಟ್ಟಿತ್ತಲ್ಲ, ಏನು CT ರವಿ ಅವರನ್ನ ಇಡೀ ದಿನ ಬೆಳಗಾವಿಯಲ್ಲಿ ಅಲ್ಲಿ ಇಲ್ಲಿ ಸುತ್ತಿಸಿ ಆರಾಮಾಗಿ ಬೆಂಗಳೂರಿಗೆ ಕರ್ಕೊಂಡು ಹೋಗಿ ಹೀಗಂತ ಒಂದು ಮೇನ್ ಪ್ರಾಜೆಕ್ಟ್ ಬೇರೆ ಕೊಟ್ಟಿದ್ರಲ್ವಾ. ಹೀಗಾಗಿ ಅವರೆಲ್ಲರೂ ಕೂಡ ಅದೇ ಸುವರ್ಣಸೌಧದ ಒಳಗೆ ಬಂದಂತಹ ಗೂಂಡಾಗಳನ್ನ ಬಿಟ್ಟು ಕಳಿಸೇ ಕೊಡ್ತಾರೆ. ಬಹುಶಃ ಆ ದೃಶ್ಯಗಳು ಮೀಡಿಯಾಗಳಲ್ಲಿ ಬಂದಿಲ್ಲ ಅಂತ ಅಂತಿದ್ರೆ ಇವರು ಎನ್ಕೌಂಟರ್ ಮಾಡಿದ್ರು ಅದರಲ್ಲಿ ಆಶ್ಚರ್ಯ ಏನಿರ್ತಾ ಇರಲಿಲ್ಲ. ಯಾಕಂದ್ರೆ ಪ್ರಬಲ ಎದುರಾಳಿಯನ್ನ ಅವಕಾಶ ಸಿಕ್ಕಾಗ್ಲೂ ಅಥವಾ ಅವಕಾಶವನ್ನ ಸೃಷ್ಟಿ ಮಾಡ್ಕೊಂಡಾದ್ರೂ ಹಣೆಲೇಬೇಕು ಅನ್ನುವಂಥದ್ದು ಈ ಕಾಂಗ್ರೆಸ್ ಮಾಡುವಂತಹ ರಾಜಕೀಯ, ನೀಚ ರಾಜಕೀಯ. ಅದಾದ್ಮೇಲೆ CT ರವಿ ಅವರು ಕೂಡ ದೂರನ್ನು ಕೊಡ್ತಾರೆ. ವಿಡಿಯೋವನ್ನ ಆಧರಿಸಿಕೊಂಡು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ PA ಸಂಗನಗೌಡ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಆಪ್ತ ಚೆನ್ನರಾಜ್ ಹಟ್ಟಿಹೊಳಿ ಅಂಡ್ PA ಸದ್ದಾಮ್, ಸೊ ಇವರು ಸುಮಾರು 40ರಿಂದ 50 ಜನರನ್ನ ಕರ್ಕೊಂಡು ಬಂದಿದ್ದಾರೆ. ಸೊ ಈ ದೂರನ್ನ ತಾವೇ ತಮ್ಮ ಕೈಯಾರೆ ಪೊಲೀಸರಿಗೆ ಕೊಡ್ತಾರೆ. ಆದ್ರೆ ಆ ಕಂಪ್ಲೇಂಟ್ ಕಾಪಿನೇ ನಾಪತ್ತೆ ಆಗತ್ತೆ. ಅದು ಒಂದು ಕೆಲಸ ಮಾಡೋದಕ್ಕೆ ಹಾಗಾದ್ರೆ ಪೊಲೀಸರಿಗೆ ಯಾರ ಒತ್ತಡ ಬಂದಿರಬಹುದು? ಲಕ್ಷ್ಮೀ ಹೆಬ್ಬಾಳ್ಕರ್ ಕಡೆಯಿಂದಾನ? ಗೃಹ ಸಚಿವರಾದಂತಹ ಪರಮೇಶ್ವರ್ ಅವರ ಕಡೆಯಿಂದಾನ? ಕೊಲೆ ಯತ್ನ ಸಾಮಾನ್ಯ ಅಂತ ಹೇಳಿದಂತಹ DCM DK ಶಿವಕುಮಾರ್ ಅವರ ಕಡೆಯಿಂದಾನ? ಅಥವಾ ಸರ್ವರಿಗೂ ಸಮಬಾಳು ಅನ್ನುವಂತಹ ನಕಲಿ ಸಮಾಜವಾದಿ ಈ ರಾಜ್ಯದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರೇ ಒತ್ತಡವನ್ನ ಹಾಕಿದ್ರ? ಕೊನೆಗೆ ಇವೆಲ್ಲವನ್ನ ಕಂಡು ಸ್ವತಃ BJP ಆಯೋಗನೇ ಹೋಗಿ ಒಂದು ಕಂಪ್ಲೇಂಟ್ ಅನ್ನ ಕೊಟ್ರೆ ಅಲ್ಲಿ ಏನ್ ಬರ್ಕೊಳ್ತಾರೆ? ಅಪರಿಚಿತರಿಂದ CT ರವಿ ಅವರ ಮೇಲೆ ಹಲ್ಲೆ ಹೀಗಂತ ಪೊಲೀಸರು ಬರ್ಕೊಳ್ತಾರೆ. ಆ ವಿಡಿಯೋವನ್ನ ಎಲ್ಲ ವಾಹಿನಿಗಳಲ್ಲಿ ನೋಡಿದಾಗಿದೆ, ಹೌದಾ ಅಲ್ವೋ? ಇಡೀ ರಾಜ್ಯಕ್ಕೆ ಅಲ್ಲಿ ಇದ್ದಂಥವರು ಯಾರು ಅನ್ನುವಂಥದ್ದು ಬೇರೆ ಗೊತ್ತಿದೆ. ಕಣ್ಣು ಬಿಟ್ಟು TV ನೋಡಿದಂತಹ ಪ್ರತಿಯೊಬ್ಬರಿಗೂ ಕೂಡ ಅಲ್ಲಿ ಇದ್ದಂಥವರ
ಪರಿಚಯ ಖಂಡಿತವಾಗ್ಲೂ ಇದೆ. ಆದರೆ ಪಾಪ ಪೊಲೀಸ್ ಇಲಾಖೆಗೆ ಅವರ ಪರಿಚಯನೇ ಇಲ್ಲವಂತೆ. ಯಾರೋ ಅಡ್ರೆಸ್ಸೇ ಇಲ್ಲದ ಜನರಂತೆ ಅವರೆಲ್ಲ. ಇನ್ನು ಮೇಲೆ ಆ ವಿಡಿಯೋವನ್ನ ನೋಡ್ತಾರಂತೆ. ಸೊ ಆ ವಿಡಿಯೋದಲ್ಲಿ ಯಾರೆಲ್ಲ ಕಾಣ್ತಾರೋ, ಪೊಲೀಸರ ಕಣ್ಣಿಗೆ ಯಾರೆಲ್ಲ ಕಾಣಿಸ್ತಾರೋ ಅವರನ್ನ ಹುಡುಕ್ತಾರಂತೆ. ಆಮೇಲೆ ಆಕ್ಷನ್ ತಗೊಳ್ತಾರಂತೆ. ಯಪ್ಪ, ಈ ಕಾಗಕ್ಕ ಗುಬ್ಬಕ್ಕ ಕಥೆಯನ್ನ ಏನ್ ನೀವು ಕನ್ನಡಿಗರಿಗೆ ಹೇಳೋದಕ್ಕೆ ಬಂದಿದ್ದೀರಾ? ಕನ್ನಡಿಗರು ಇದನ್ನ ನಂಬ್ತಾರೆ ಅಂತ ಅನ್ಕೊಂಡಿದ್ದೀರಾ? ಆ ನಂಬಿಕೆ ಇದೆಯಾ ನಿಮಗೆ? ಬಾಗವಾಡಿ ಪೊಲೀಸ್ ಸ್ಟೇಷನಲ್ಲಿ ಒಂದು ಕೇಸ್ ನಿನ್ನೆ ರಾತ್ರಿ ರಿಜಿಸ್ಟರ್ ಮಾಡಿದ್ವಿ. ಅದರಲ್ಲಿ ಹೆಸರಲ್ಲಿ ಯಾವುದು ಹೆಸರು ಮೆನ್ಷನ್ ಮಾಡಿಲ್ಲ, ಅದು ಬೈ ನೇಮ್ ಯಾವುದು ಹೆಸರು ಮೆನ್ಷನ್ ಮಾಡಿಲ್ಲ. ಅದು ಫುಟೇಜ್ ನಾವು ನೋಡ್ತೀವಿ. ಫುಟೇಜಲ್ಲಿ ಯಾರು ಇನ್ವಾಲ್ವ್ಮೆಂಟ್ ಅದು ಕಾಣ್ತಾ ಇದೆ, ಅವ್ರ ಮೇಲೆ ನಾವು ಕೇಸಲ್ಲಿ ನಾವು ಸೇರಿಸ್ತೀವಿ ಮತ್ತು ಅವ್ರ ಮೇಲೆ ನಾವು ಆಕ್ಷನ್ ತಗೊಳ್ತೀವಿ. ಆಯ್ತು, ಆ ಗೂಂಡಾಗಳನ್ನ ಸುವರ್ಣಸೌಧದ ಒಳಗೆ ಬರದ ಹಾಗೆ ತಡೆಯೋದಕ್ಕೆ ಅಲ್ಲಿ ಭದ್ರತಾ ಸಿಬ್ಬಂದಿ ಇದ್ರಲ್ಲ, ಅವರ ಬಳಿ ಆದ್ರೂ ಕೇಳ್ಬೇಕಲ್ವಾ? ಯಾರಪ್ಪ ಅವರು ಒಳಗೆ ಬಂದು ದಾಂಧಲೆಯನ್ನ ಮಾಡಿದ್ದು ಕೇಳಬಹುದಲ್ವಾ? ಇದರಲ್ಲಿ ಸರ್ಕಾರದ ಧಿಮಾಕು ಅಂಡ್ ನೀಚ ರಾಜಕೀಯ ಅನ್ನುವಂಥದ್ದೇನಿದೆ ಅದು ಕಣ್ಣಿಗೆ ಬಹಳ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಪೊಲೀಸ್ ಇಲಾಖೆ ಇಲ್ಲೂ ಕೂಡ ಫಾರ್ ಶೋರ್ ಹೆಲ್ಪ್ಲೆಸ್ ಅಂತಾನೆ ಹೇಳಬಹುದು. ಯಾಕಂತ ಹೇಳಿದ್ರೆ ಕೆಮ್ಮಿದ್ರೆ ಟ್ರಾನ್ಸ್ಫರ್, ಸೀನಿದ್ರೆ ಸಸ್ಪೆಂಡ್. ಸೊ ಈ ರೀತಿಯಾದಂತಹ ಅಂಥ ದರ್ಬಾರ್ ಇರುವಂತಹ ಕಡೆಯಲ್ಲಿ ತಮ್ಮ ಕೆಲಸವನ್ನ ಕಳ್ಕೊಳ್ಳೋದಕ್ಕೆ ಯಾರು ತಾನೇ ಇಷ್ಟಪಡ್ತಾರೆ? ಅದರಲ್ಲೂ ಸಿ.ಟಿ. ರವಿ ಅವರ ಮೇಲೆ ಹಲ್ಲೆಗೆ ಬಂದಂಥವರು ಹೆಚ್ಚಿನವರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಮುಸ್ಲಿಂ ಚೇಲಾಗಳು. ಅವರು ನಾಳೆ ದಿನ ಅರೆಸ್ಟ್ ಆದ್ರೆ ಅವರಿಗೆ ಕ್ಲೀನ್ ಚಿಟ್ ಕೊಡೋದಕ್ಕೆ ಕರ್ನಾಟಕ ಸರ್ಕಾರ ಖಂಡಿತವಾಗ್ಲೂ ಇದೆ ಅನ್ನುವಂಥ ಅಭಯ ಕೂಡ ಕೊಟ್ಟಿರಬಹುದಲ್ವಾ? ಯಾರು ಅಪರಿಚಿತರಲ್ಲ. ಇಬ್ಬರು ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ PAಗಳು. ಬಹುತೇಕ ಜನ ಮುಸ್ಲಿಮರಿದ್ದಾರೆ. ನಾವು ಸ್ಥಳೀಯರಿಂದ ವಿಡಿಯೋವನ್ನು ಕಾರ್ಯಕರ್ತರಿಂದ ಯಾರ್ಯಾರು ಅಂತ ಹೆಸರನ್ನು ಕಲೆಕ್ಟ್ ಮಾಡಿಸಿದ್ದೀವಿ, ಅಡ್ರೆಸ್ನೂ ಕಲೆಕ್ಟ್ ಮಾಡಿಸಿದ್ದೀವಿ. ನಮ್ಮ ವಕೀಲರು ಅದಕ್ಕೆ ಸಂಬಂಧಪಟ್ಟಂತೆ ವಿಜುವಲ್ಸ್ ಜೊತೆಗೆ ಹೆಸರುಗಳನ್ನು ಕೂಡ ಪೊಲೀಸ್ ಕಮಿಷನರಿಗೆ ಕೊಡ್ತಾರೆ. ಸಿ.ಟಿ. ರವಿಯ ಮೇಲೆ 15 ನಿಮಿಷದೊಳಗೆ ಕಾರ್ಯಾಚರಣೆ ಆಗುತ್ತೆ. ಸಿ.ಟಿ. ರವಿ ಕೊಟ್ಟ ದೂರು 15 ದಿನ ಸಮಯ ಇದೆ ಅಂತ ಹೇಳ್ತಾರೆ. ಸೊ ಇದನ್ನ ವ್ಯವಸ್ಥೆ ಅಂತ ಯಾರಾದ್ರೂ ಕರೆಯೋದಕ್ಕೆ ಸಾಧ್ಯ ಇದೆಯಾ? ಇದಾ ಇವರ ಕಾನೂನು? ಪೊಲೀಸ್ ಇಲಾಖೆ ಯಾಕೆ ಕಾಂಗ್ರೆಸ್ಸಿನ ಕೈಗೊಂಬೆ ಆಯ್ತು? ನ್ಯಾಯಾಂಗ ವ್ಯವಸ್ಥೆಯನ್ನು ಕೂಡ ನಾನು ಕೊಂಡುಕೊಳ್ಳಬಲ್ಲೆ ಅನ್ನುವಂತಹ ದರ್ಪ ಈ ಕೈ ನಾಯಕರಲ್ಲಿ ಸ್ಪಷ್ಟವಾಗಿ ನಿಮಗೆ ಕಾಣಿಸ್ತಾ ಇಲ್ವಾ? ಗ್ಯಾರಂಟಿಗಾಗಿ ಹಾಕಿದಂತಹ ಮತಗಳು ನಮ್ಮ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆಯನ್ನ ಇವತ್ತು ಸಂಪೂರ್ಣವಾಗಿ ಹದಗೆಡಿಸ್ಬಿಟ್ಟಿದೆ. ಹಾಗಾದ್ರೆ ಇದಕ್ಕೆಲ್ಲ ಕಾರಣ ಯಾರು? ನಿಮ್ಮ ಆ ಒಂದು ವೋಟು. ಆ ನಿಮ್ಮ ಒಂದು ವೋಟ್ ಇದೆಯಲ್ಲ, ಇವತ್ತು ನಮ್ಮ ಕರ್ನಾಟಕದಲ್ಲಿ ಒಫಿಷಿಯಲ್ ಆಗಿ ಹಿಟ್ಲರ್ ರೂಲ್ ಶುರುವಾಗೋ ಹಾಗೆ ಮಾಡ್ತಾ ಇದೆ. ಒಂದು ರಿಕ್ವೆಸ್ಟ್, ಹಿಂದೂಗಳು ದಯವಿಟ್ಟು ಎಡವಟ್ಟು ಮಾಡ್ಕೊಳ್ಳುವಾಗ ಜೋಪಾನ. ಯಾಕಂದ್ರೆ ನಿಮ್ಮನೆಯಲ್ಲಿ ಯಾರು ಕೂಡ ಅಮಾಯಕರು ಅಂತ ಹೇಳೋದಕ್ಕಂತೂ ಸಾಧ್ಯ ಇಲ್ಲ. ರಾತ್ರಿ 1 ಗಂಟೆಗೆ ಕೊತ್ತಿಮೀರಿ ಸೊಪ್ಪು ತರೋದಕ್ಕೆ ಹೋದವರು ಅಂತ ಹೇಳಿದ್ರೆ ಅದನ್ನ ಅವರು ಕೇಳಿಸ್ಕೊಂಡು ನಿಮ್ಮನ್ನ ರಿಲೀಸ್ ಅಂತೂ ಮಾಡಲ್ಲ. ರಾತ್ರಿ 1 ಗಂಟೆಗೆ ಕೊತ್ತಿಮೀರಿ ಸೊಪ್ಪು ತಕೊಂಡ್ ಬಂದಿದ್ದು ಅಂಗಡಿನಲ್ಲಿ. ಕಾಂಗ್ರೆಸ್ ಅನ್ನುವಂಥದ್ದು ಬಹಳ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ. ಇನ್ನೊಂದು ಮುಸ್ಲಿಂ ಲೀಗ್ ಆಗಿ ಕಾಂಗ್ರೆಸ್ ಬದಲಾಗ್ತಾ ಇದೆ. ಒಂದು ಕಡೆ ಸಭಾಪತಿಗಳು ಸಿ.ಟಿ. ರವಿ ಅವರು ಯಾವುದೇ ಆಕ್ಷೇಪಾರ್ಹ ಶಬ್ದವನ್ನ ಬಳಸಿಲ್ಲ ಅನ್ನುವಂಥದ್ದನ್ನು ಹೇಳ್ತಾರೆ. ಇನ್ನೊಂದು ಕಡೆ ಕೋರ್ಟ್ ಅವರನ್ನ ಬಿಡುಗಡೆ ಮಾಡಿ ಅನ್ನುವಂತಹ ಆದೇಶವನ್ನ ಕೊಡೋದಕ್ಕೆ ಮೊದಲೇ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕಣ್ಣೀರನ್ನ ಇಡ್ತಾ ಆರೋಪವನ್ನ ಮಾಡಿದ್ರು ಅಂತ ಏಕಾಏಕಿ ಕ್ರಮವನ್ನ ತಗೊಂಡು ಅರೆಸ್ಟ್ ಬೇರೆ ಮಾಡಿಸ್ತಾರೆ. ಕಾಂಗ್ರೆಸ್ ಅವಧಿಯಲ್ಲಿ ಒಬ್ಬರಿಗೆ ಒಂದು ನ್ಯಾಯ, ಇನ್ನೊಬ್ಬರಿಗೆ ಇನ್ನೊಂದು ನ್ಯಾಯ ಅನ್ನುವಂಥದ್ದು ಯಾವಾಗಿಂದ ಶುರು ಆಯ್ತು ಗೊತ್ತೇ ಆಗ್ಲಿಲ್ಲ ನೋಡಿ. ಇದನ್ನ ಹಂಸ ಕ್ಷೀರ ನ್ಯಾಯ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಇದು
ಧ್ವಂಸ ಕ್ಷೀರ ನ್ಯಾಯ. ನಿಮಗೇನನ್ಸುತ್ತೆ? ದಯವಿಟ್ಟು ಕಾಮೆಂಟ್ ಮೂಲಕ ತಿಳಿಸಿ. ಹಾಗೆ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.